ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ರೆ ಎಲ್ಲರೂ, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಸಿಗುತ್ತೊಂದು 2-3 ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಸೂಪರ್ ಆಗಿರೋ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ನಾನು ನ್ಯಾಪ್ತೋಲಿನ್ ಬಾಲ್ಸ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತಲ್ವ. ನಾವು ಯೂಶ್ವಲಿ ನಮ್ಮ ಬಟ್ಟೆ ಎಲ್ಲ ಸ್ಮೆಲ್ ಆಗಬಾರ್ದು, ಜಿರಳೆ ಎಲ್ಲ ಬಟ್ಟೆ ಮೇಲೆಲ್ಲ ಬರಬಾರ್ದು ಅಂತ ಹೇಳಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದೇನು ನ್ಯಾಪ್ತೋಲಿನ್ ಬಾಲ್ಸ್ ಎಲ್ಲ ಉಳಿದ್ಬಿಟ್ಟಿರುತ್ತಲ್ವ. ಸೊ ಅದರಿಂದ ಇವತ್ತು ನಾನೊಂದು ಸೂಪರಾಗಿರೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಅದು ಏನಪ್ಪ ಅಂತ ಹೇಳಿದರೆ, ಸೊ ಮೊದಲನೇದಾಗಿ ಒಂದು 2 ನ್ಯಾಪ್ತೋಲಿನ್ ಬಾಲ್ನ ನಾವು ತೊಗೊಂಡು ಅದನ್ನು ಒಂದು ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಡಾದಮೇಲೆ ಆ ನ್ಯಾಪ್ತೋಲಿನ್ ಬಾಲ್ಸ್ ಪೌಡರ್ ಏನಿದೆ ಅಲ್ವಾ, ಸೊ ಅದನ್ನು ನಾವು ಒಂದು ಪ್ಲೇಟಿಗೆ, ಒಂದು ಬಟ್ಲಕ್ಕಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಒಂದು ಡಬ್ಬ ಇತ್ತಂತ ಹೇಳಿದರೆ ಸೊ ಅದಕ್ಕಾದರೂ ನೀವು ಹಾಕೋಬೋದು. ಅದು ಹಾಕಿದ ಮೇಲೆ ಅದಕ್ಕೆ ನಾವಿಲ್ಲಿ ಕಂಫರ್ಟ್ ಹಾಕ್ಬೋದು. ಯಾವುದಾದ್ರೂ ಕಂಫರ್ಟ್ ಹಾಕೋಗಿ ಚೆನ್ನಾಗಿ ಸ್ಮೆಲ್ ಬರುವಂಥದ್ದು. ಅದಾದಮೇಲೆ ಇಲ್ಲಿ ಒಂದು ಚೂರಷ್ಟು ನಾನು ಸೋಪಿನ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ. ನಿಮ್ಮ ಹತ್ರ ಸೋಪಿನ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಪಾತ್ರೆ ಎಲ್ಲ ಉಜ್ತೀವಲ್ವಾ, ಸೊ ಅದಿತ್ತಂತ ಹೇಳಿದರೆ ಲಿಕ್ವಿಡ್, ಅದನ್ನು ನೀವು ಹಾಕೋಬೋದು. ಅದು ಹಾಕ್ಕೊಂಡಾದಮೇಲೆ ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಕಲಿಸ್ಕೊಂಡಾದಮೇಲೆ ಇದು ಏನಕ್ಕೆ ಅಂತ ಹೇಳಿದರೆ, ಸೊ ಇವಾಗ ನಾವು ನಮ್ಮ ಮನೇಲಿ ರೂಮ್ ಫ್ರೆಶ್ನರೆಲ್ಲ ನಾವು ಎಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ತೊಗೊಂಡು ಬರ್ತಾ ಇರ್ತೀವಿ. ಓಕೆನಾ. ಸೊ ಈ ಥರ ಮಾಡಿ ನೀವು ಮನೆಯಲ್ಲಿ ಹಾಲಲ್ಲಾಗಿರ್ಬೋದು, ನಿಮ್ಮ ರೂಮಲ್ಲಾಗಿರ್ಬೋದು, ಇವನ್ ನಿಮ್ಮ ಬಾತ್ರೂಮಲ್ಲಿಯೂ ಕೂಡ ನೀವು ಈ ಥರ ನೀವು ಮಾಡಿ ಇಡ್ಬೋದು. ಓಕೆನಾ. ಒಂದು ಬ್ಯಾಡ್ ಸ್ಮೆಲ್ಲಂತೂ ಬರೋದೇ ಇಲ್ಲ. ಫುಲ್ ಇಡೀ ಮನೆಯೆಲ್ಲ ಫ್ರೆಶ್ಶಾಗಿ ಇರುತ್ತೆ. ಓಕೆನಾ. ಹೊರಗಡೆಯಿಂದ ಯಾರಾದರೂ ಒಳಗಡೆ ಬಂದರೆ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ. ಅವರಿಗೆ ಒಂದು ಒಳ್ಳೆ ಸ್ಮೆಲ್ ಬರುತ್ತಂತಲೇ ಹೇಳ್ಬೋದು. ಸೊ ಈ ಟಿಪ್ ನೀವು ಖಂಡಿತ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಯಾವ ಫ್ರೆಶ್ನರ್ ಯೂಸ್ ಮಾಡಿದ್ರಿ ಅಂತ ಕೂಡ ಜನ ಕೇಳ್ತಾರೆ. ಓಕೆನಾ. ಸೊ ಇವಾಗ ನಮ್ಮ ಮನೇಲಿ ಲಟ್ಟಣಿಗೆಲ್ಲ ಇರುತ್ತೆ, ಅದು ಹಾಳಾಗ್ಬಿಟ್ಟಿರುತ್ತೆ. ಓಕೆನಾ. ಅದನ್ನು ನಾವು ಬಿಸಾಕ್ತಾ ಇರ್ತೀವಿ. ಓಕೆನಾ. ಸೊ ಇದರಿಂದ ಸುಮಾರಷ್ಟು ನಮಗೆ ಯೂಸ್ ಇದೆ, ಬಟ್ ನಮಗೆ ಗೊತ್ತಿಲ್ಲದೇ ನಾವು ಬಿಸಾಕ್ಬಿಡ್ತೀವಿ. ಅದು ಲಟ್ಟಣಿಗೆ ಎಲ್ಲ ಸ್ವಲ್ಪ ಹೋಲೆಲ್ಲ ಆಗಿಬಿಟ್ರೆ ಇನ್ನು ಎದಕ್ಕೂ ಯೂಸ್ ಇಲ್ಲ ಅಂತ ಹೇಳಿ. ಸೊ ಲಾಸ್ಟ್ ಟೈಮೂ ನಾನು ಒಂದು ವಿಡಿಯೋದಲ್ಲಿ ಲಟ್ಟಣಿಗೆ ಹೋಲೆಲ್ಲ ಬಿದ್ದರೆ ಯಾವ ಥರ ನಾನು ಅದನ್ನು ರೀಯೂಸ್ ಮಾಡೋದಂತಲೂ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಹೋಲೆಲ್ಲ ಬಿದ್ದರೆ ಯಾವ ಥರ ಕ್ಲೀನ್ ಮಾಡೋದಂತಲೂ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಕೆಳಗಡೆ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಓಕೆನಾ. ಸೊ ಇದನ್ನು ನಾನು ಲಟ್ಟಣಿಗೆ ನಮ್ಮ ಮನೆಯಲ್ಲಿ ಯಾವ ಥರ ಯೂಸ್ ಮಾಡ್ತೀನಿ ಅದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಲಟ್ಟಣಿಗೆ ಎಲ್ಲ ನಮಗೆ ಹೋಲಾಗಿದೆ, ಲಟ್ಸೋದಕ್ಕೆ ಬರಲ್ಲ ಅಂತ ಹೇಳಿ ಚೆಲ್ತಾ ಇರ್ತೀವಿ. ಸೊ ಚೆಲ್ಲೋಕ್ಕಿಂತ ನಾವು ನಮ್ಮ ಮನೆಯಲ್ಲೇ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅದು ಹೆಂಗಪ್ಪ ಅಂತ ಹೇಳಿದರೆ, ಸೊ ಅದಕ್ಕೆ ಒಂದು ದಾರಾನ ಕಟ್ಬಿಡಿ ಈ ಥರ ನೀವು. ಓಕೆನಾ. ಸೊ ಕಟ್ಟಿ ಆದಮೇಲೆ ನೀವು ನಿಮ್ಮ ಬಾತ್ರೂಮಲ್ಲಿ ನೀವು ಟವಲೆಲ್ಲ ಹಾಕ್ಬೋದು, ಅಥವಾ ನಿಮ್ಮ ಕಿಚನಲ್ಲಿ ನೀವು ಬಟ್ಟೆ ಎಲ್ಲ, ವೇಸ್ಟ್ ಬಟ್ಟೆ ಎಲ್ಲ ನಾವು ಕಿಚನೆಲ್ಲ ಯೂಸ್ ಮಾಡೋದಕ್ಕೆ ಕಟ್ಟಿ ಎಲ್ಲ ಒರೆಸೋದಕ್ಕೆ ಮಾಡಿರ್ತೀವಲ್ವ, ಅದನ್ನು ಹಾಕೋಬೋದು. ಇಲ್ಲಪ್ಪ ಅಂತ ಹೇಳಿದರೆ ಈ ಥರ ನೀವು ಟವಲೆಲ್ಲ ಯೂಸ್ ಮಾಡ್ಕೋಬೋದು. ಸೊ ದ್ಯಾಟ್ ನಾವು ಏನಾದರೂ ಒಂದು ಕೆಲಸ ಮಾಡಿದ್ಮೇಲೆ, ಕೈ ತೊಳ್ಕೊಂಡಾದಮೇಲೆ ನಾವು ನಮ್ಮ ಬಟ್ಟೆಗೆ ಒರೆಸ್ಕೊತಾ ಇರ್ತೀವಿ. ಅದನ್ನು ನಾವು ಅದ್ರ ಬದಲು ಈ ಥರ ನಾವು ಮಾಡಿ ಹಾಕಿಬಿಟ್ರೆ ಆರಾಮಾಗಿ ನಾವು ಹ್ಯಾಂಡೆಲ್ಲ ವಾಶ್ ಮಾಡಿ ಆದಮೇಲೆ ಸೊ ಕ್ಲೀನಾಗಿ ನಾವು ಟವಲ್ಗೆ ಒರೆಸ್ಕೊಂಡು ಬಿಡ್ತೀವಿ. ಓಕೆನಾ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಪರ್ಸೆಲ್ಲ ನಮ್ಮ ಹತ್ರ ತುಂಬಾ ಇರ್ತವೆ. ಓಕೆನಾ. ಜ್ಯುವೆಲ್ರಿ ಪರ್ಸ್ ಎಲ್ಲ ನಾವು ಜ್ಯುವೆಲ್ರಿ ಪರ್ಸ್ ಆಗಿರ್ಬೋದು, ಸೊ ಹಾಗೆ ನಮ್ಮ ಹತ್ರ ಬೇರೆ ಕಡೆ ತೊಗೊಂಡಿರೋ ಪರ್ಸ್ ಆಗಿರ್ಬೋದು, ಸೊ ಹಾಗೇ ನಾವು ಇಟ್ಕೊಂಡಿರ್ತೀವಿ. ಅದನ್ನು ನಾವು ಏನು ಮಾಡಿಬಿಡ್ತೀವಪ್ಪ ಅಂತ ಹೇಳಿದರೆ, ಅದನ್ನು ನಾವು ಕ್ಲೀನ್ ಮಾಡೋದಕ್ಕೇ ಹೋಗಲ್ಲ. ಓಕೆನಾ. ಸೊ ಅದನ್ನು ಕ್ಲೀನ್ ಮಾಡಿಲ್ಲ ಅಂತ ಹೇಳಿದರೆ ಅದು ಚೆನ್ನಾಗಿ ಕಾಣಿಸೋದೇ ಇಲ್ಲ. ಆ್ಯಂಡ್ ಕೆಲವೊಬ್ಬರಿಗೆಲ್ಲ ಏನು ಅನಿಸುತ್ತೆ, ಅದನ್ನು ಕ್ಲೀನ್ ಮಾಡಿದ್ರೂ ಹೋಗಲ್ಲ ಅಂತ ಅನಿಸುತ್ತೆ. ಸೊ ಇವಾಗ ನಾನೊಂದು ಸೂಪರಾಗಿರೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಮೊದಲನೇದಾಗಿ ನೀವು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರಿರಬೇಕು. ಓಕೆನಾ. ಕೋಲ್ಡ್ ನೀರಲ್ಲ. ಸೊ ಉಗುರು ಬೆಚ್ಚಗೆ ನೀರಿಗೆ ಒಂದು ಸ್ವಲ್ಪ ಸೋಪಿನ ಪೌಡರ್ ಹಾಕಿ, ನೀರು ಹಾಕಿ, ಆ್ಯಂಡ್ ಕಂಫರ್ಟ್ ಹಾಕಿದ ಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್, ಇದನ್ನು ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಅಡುಗೆ ಸೋಡಾ ಅಂತ ಹೇಳ್ತೀವಲ್ವ ನಾವು, ಎಲ್ಲ ದೋಸೆಗೆಲ್ಲ ಇಡ್ಲಿಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅಡುಗೆ ಸೋಡಾನ ಹಾಕಿ, ಅದು ಅಡುಗೆ ಸೋಡಾ ಹಾಕಿ ಆದಮೇಲೆ ಇದನ್ನು ನೀವು ಪರ್ಸ್ ಏನಿದೆ ಅಲ್ವಾ, ನಿಮ್ಮ ಹತ್ರ ಎಷ್ಟು ಪರ್ಸ್ ಇದೆ ನೋಡಿ, ನಾನು ಆಲ್ರೆಡಿ ಎಲ್ಲ ಪರ್ಸ್ ಇದೇ ಥರ ಕ್ಲೀನ್ ಮಾಡೋದು. ಇದು ಒಂದೇ ಕ್ಲೀನ್ ಮಾಡದೇ ಇರೋದಿತ್ತು, ನಾನು ವಿಡಿಯೋಗೋಸ್ಕರ ಅಂತಲೇ ಹಾಗೆ ಇಟ್ಟಿದ್ದೆ. ಓಕೆನಾ. ಸೊ ಇವಾಗ ಇದನ್ನು ಒಂದು 5ರಿಂದ ಒಂದು 10 ನಿಮಿಷ ಈ ಥರ ನೀವು ನೆನೆಯೋದಕ್ಕೆ ಬಿಟ್ಬಿಡಿ. ನೆನೆಯೋದಕ್ಕೆ ಬಿಟ್ಟು ಆದಮೇಲೆ ನೀವು ಒಂದು ಕೈಯಿಂದನೇ ಉಜ್ಜಿದ್ರೆ ಸಾಕು ಫ್ರೆಂಡ್ಸ್. ನೀವು
ಬ್ರಷ್ ಎಲ್ಲ ತೊಗೊಂಡು ಸೋಪ್ ಹಚ್ಚಿ ಉಜ್ಜಬೇಕಂತಲೇ ಇಲ್ಲ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಒಂದು 5 ನಿಮಿಷ ಆಗಿದೆ. ಸೊ ಇದೇ ಥರ ನೀವು ಕೈಯಿಂದ ಉಜ್ಜಿದ್ರೆ ಸಾಕು, ಒಳಗಡೆ ಇರೋ ಡರ್ಟ್ ಎಲ್ಲ ಎಷ್ಟು ಕ್ಲೀನ್ ಆಗುತ್ತೆ ಅಂತ ಹೇಳಿದರೆ ನಂಬೋಕ್ಕಾಗಲ್ಲ ನೀವು. ಸೊ ನೋಡ್ತಾ ಇದ್ದೀರಲ್ವ ಆಲ್ರೆಡಿ ಎಷ್ಟು ಡರ್ಟ್ ಎಲ್ಲ ಬಂದಿದೆ ಅಂತ ಹೇಳಿ. ಸೊ ಈ ಥರ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಈ ಎಲ್ಲ ಟಿಪ್ಸ್ ನಿಮ್ಗೆ ಹೆಂಗೆ ಅನಿಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಮತ್ತು ಯಾವ ಥರ ಎಲ್ಲ ಟಿಪ್ಸ್ ಬೇಕು ಆ್ಯಂಡ್ ನಿಮಗೆ ತುಂಬ ಬ್ಯೂಟಿ ಟಿಪ್ಸ್ ಇಷ್ಟ ಆಗ್ತಿದ್ದೇನೆ ಆ್ಯಂಡ್ ಈ ಥರ ಮನೆಯಲ್ಲಿ ನಾನು ಈ ಥರ ಟಿಪ್ಸ್ ಎಲ್ಲ ಮಾಡೋದು ಇಷ್ಟ ಆಗ್ತಿದ್ದೇನಾ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಮತ್ತು ಯಾವ ಥರ ಎಲ್ಲ ಟಿಪ್ಸ್ ಎಲ್ಲ ಬೇಕು ಅಂತ ಹೇಳಿ ಖಂಡಿತ ನನಗೆ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಸಿಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.